ನಮಸ್ಕಾರ ವೀಕ್ಷಕರೇ, ಕರ್ನಾಟಕ ಪವರ್ ಟಿವಿ ನ್ಯೂಸ್ಗೆ ತಮ್ಮೆಲ್ಲರಿಗೂ ಸ್ವಾಗತ. ವಾರ್ತೆಗಳ ವಿವರ. ಕುಡುಕರ ಹಾಗೂ ನಿರಾಶ್ರಿತರ ತಾಣವಾಗಿ ಮಾರ್ಪಾಟಾಗಿರುವ ಕೊಪ್ಪ ಸರ್ಕಾರಿ ಬಸ್ ನಿಲ್ದಾಣ. ಕೊಪ್ಪ ಬಿಎಂ ರಸ್ತೆಯಲ್ಲಿರುವ ಬೆಟ್ಟಪುರಕ್ಕೆ ಹೋಗುವ ಸರ್ಕಲ್ನಲ್ಲಿ ಸಾರ್ವಜನಿಕ ಬಸ್ ನಿಲ್ದಾಣದಲ್ಲಿ ಇತ್ತೀಚಿನ ದಿನಗಳಲ್ಲಿ ಅಕ್ರಮ ಚಟುವಟಿಕೆಗಳ ತಾಣವಾಗಿ ಮಾರ್ಪಾಡಾಗಿದೆ. ಕಸ ಕಡ್ಡಿಗಳಿಂದ ತುಂಬಿ ಹೋಗಿರುವ ತಂಗುದಾಣ ಸರಾಯಿ ಬಾಟಲಿಗಳಿಂದಲೇ ತುಂಬಿ ಹೋಗಿದೆ. ಇದರಿಂದ ದುರ್ವಾಸನೆ ಬರುತ್ತಿದ್ದು ಸಾರ್ವಜನಿಕರು ನಿಲ್ಲಲು ಆಗದೆ ರಸ್ತೆಯಲ್ಲಿ ಬಸ್ಸಿಗಾಗಿ ಕಾಯುವ ಸ್ಥಿತಿ ಬಂದಿದೆ. ಇನ್ನು ಬಸ್ ತಂಗುದಾಣ ಗೋಡೆಗಳಿಗಂತೂ ಖಾಸಗಿಯವರ ಭಿತ್ತಿ ಪತ್ರಗಳಿಂದಲೇ ತುಂಬಿಕೊಂಡಿದೆ. ಇದರಿಂದ ಆಕ್ರೋಶಗೊಂಡ ಸಾರ್ವಜನಿಕರು ಕೊಪ್ಪ ಗ್ರಾಮ ಪಂಚಾಯಿತಿಗೆ ಹಿಡಿ ಶಾಪ ಹಾಕುತ್ತಿದ್ದಾರೆ. ಈ ಸಂದರ್ಭದಲ್ಲಿ ಮಾತನಾಡಿದ ಸಮಾಜ ಸೇವಕಿ ಅನುಪಮಾರವರು, ಹಲವಾರು ವರ್ಷಗಳಿಂದ ಈ ತಂಗುದಾಣ ಸಾರ್ವಜನಿಕ ಉಪಯೋಗಕ್ಕೆ ಬಾರದೆ ಅವ್ಯವಸ್ಥೆಯಿಂದ ಕೂಡಿದೆ. ಇತ್ತೀಚೆಗೆ ಕುಡುಕರ ಅಡ್ಡ ಆಗಿ ಬಸ್ ನಿಲ್ದಾಣ ಮಾರ್ಪಾಡಾಗಿದೆ. ಕೂಡಲೇ ಸಂಬಂಧಪಟ್ಟ ಅಧಿಕಾರಿಗಳು ನಿಲ್ದಾಣವನ್ನ ಶುಚಿಗೊಳಿಸಿ ಸಾರ್ವಜನಿಕ ಉಪಯೋಗಕ್ಕೆ ನೀಡಬೇಕೆಂದು ಆಗ್ರಹಿಸಿದ್ದಾರೆ. ಸ್ಥಳೀಯ ನಿವಾಸಿ ಮಹದೇವ್ ಗೌಡ ಮಾತನಾಡಿ, ಗ್ರಾಮ ಪಂಚಾಯಿತಿ ಅಧಿಕಾರಿಗಳು ಇತ್ತ ಕಡೆ ಗಮನ ಹರಿಸಬೇಕು. ಸಾರ್ವಜನಿಕರು ಉಪಯೋಗಿಸುವ ಸರ್ಕಾರಿ ಬಸ್ ನಿಲ್ದಾಣವನ್ನ ಸ್ವಚ್ಛಗೊಳಿಸಿ ಸಾರ್ವಜನಿಕರಿಗೆ ಉಪಯೋಗಕ್ಕೆ ನೀಡಬೇಕು. ಇಲ್ಲದಿದ್ದರೆ ಗ್ರಾಮ ಪಂಚಾಯಿತಿ ವಿರುದ್ಧ ಪ್ರತಿಭಟನೆ ಮಾಡಲಾಗುವುದೆಂದು ಹೇಳಿದರು. ಇದೇ ಸಂದರ್ಭದಲ್ಲಿ ಮಾತನಾಡಿದ ಪಿರಿಯಾಪಟ್ಟಣ ಅಭಿವೃದ್ಧಿ ಸಮಿತಿ ಕಾರ್ಯದರ್ಶಿ ಆಕಾಶ್, ಈ ಬಸ್ ನಿಲ್ದಾಣವನ್ನ ನೋಡಿದರೆ ಗ್ರಾಮ ಪಂಚಾಯಿತಿ ಆಡಳಿತ ವ್ಯವಸ್ಥೆಗೆ ಹಿಡಿದ ಕೈಗನ್ನಡಿಯಾಗಿದೆ. ಅಕ್ರಮ ಚಟುವಟಿಕೆಗಳ ತಾಣವಾಗಿದೆ. ಈ ಬಸ್ ನಿಲ್ದಾಣ ಹೆದ್ದಾರಿಯಲ್ಲಿ ಇರುವ ಈ ಬಸ್ ನಿಲ್ದಾಣದ ಈ ಸ್ಥಿತಿ ಬಂದಿರುವುದು ಕಾಣುವುದಿಲ್ಲವೇ ಎಂದು ಆಕ್ರೋಶ ವ್ಯಕ್ತಪಡಿಸಿದರು. ವಿಶೇಷ ವರದಿಗಾಗಿ ವಿಜಯ್ ಕುಮಾರ್, ತಬಲಕೊಪ್ಪ. ನನ್ನ ಹೆಸರು ಮಹದೇವ್ ಗೌಡ ಅಂತೇಳಿ, ಇಲ್ಲೇ ಮಕ್ಕಳೂರು ದೊಡ್ಡನೂರು. ಇಲ್ಲಿ ನಾವು ಕೊಪ್ಪಕ್ಕೆ ಯಾವಾಗಲೂ ಬರ್ತಾ ಇರ್ತೀವಿ. ಬರೋಂಥ ಕಾಲೇಜ್ ಮುಂದೆ ಒಂದು ಸಾರ್ವಜನಿಕ ಗೌರ್ಮೆಂಟ್ ಬಸ್ ಸ್ಟ್ಯಾಂಡ್ ಇದೆ. ಆ ಬಸ್ ಸ್ಟ್ಯಾಂಡಲ್ಲಿ ಯಾವಾಗಲೂ ಮನುಷ್ಯರು ಕೂತ್ಕೊಳ್ಳೋ ರೀತಿ ಇಲ್ಲ. ಎಲ್ಲ ದನಗಳು ಸಾಂತೆ ದನಗಳು ಕೂತ್ಕೊಳ್ಳೋಂಥ ಜಾಗ ಇದೆ. ಕಚಡ, ಸರಾಯಿ ಔಷಧಗಳು, ಮದ್ಯ ಪ್ಯಾಕೆಟ್ಗಳು ಎಲ್ಲ ಕಸ ಕೈಯಿಂದ ತುಂಬೋಗಿದೆ. ಆದ್ದರಿಂದ ಇತ್ತ ಕಡೆ ಯಾರೂ ಗಮನ ಹರಿಸ್ತಾ ಇಲ್ಲ. ಗ್ರಾಮ ಪಂಚಾಯತಿ ಪಿ ಡಿ ಅವರಿಗೆ ಕಾರ್ಯದರ್ಶಿಗಳ ರೀತಿ ಗಮನ ಹರಿಸ್ತಾ ಇಲ್ಲ. ಆದ್ದರಿಂದ ಇದನ್ನು ನೋಡಿ ಬಸ್ ಸ್ಟ್ಯಾಂಡನ್ನು ತಾವು ಸ್ಪಾಟಿಗೆ ಬಂದು ನೋಡಿ ಬಸ್ ಸ್ಟ್ಯಾಂಡನ್ನು ಒಂದು ಪಿ ಡಿ ವ್ಯವಸ್ಥೆಗೆ ಇರಬೇಕು ಅಂತ ನಮ್ಮ ಪಿ ಡಿ ಅವರಲ್ಲಿ ನಾನು ರೂಲ್ಸ್ ಕೊಡ್ತಾ ಇದ್ದೀನಿ. ನನ್ನ ಹೆಸರು ಆಕಾಶ್ ಅಂತ. ನನ್ನ ಏನಿದೆ ರೋಡು ಮೈಸೂರು ಮಡಿಕೇರಿ ರೋಡು. ಈಗ ನಾವು ನಿಂತಿರೋದು ಕೊಪ್ಪದಿಂದ ಬೆಟ್ಟಪುರ ಹೋಗೋದು. ಈ ಬಸ್ ಸ್ಟ್ಯಾಂಡ್ ಏನಿದೆ ಇಲ್ಲಿ ಸ್ವಲ್ಪನೂ ಸ್ವಚ್ಛತೆ ಇಲ್ಲ. ಇಲ್ಲೂ ಏನಾಗಿದೆ ಅಂದರೆ ನೋಡಿ, ಎಲ್ಲ ಚೀರಿ, ಎಲ್ಲ ಸಿಗರೇಟು, ಡ್ರಿಂಕ್ಸು ಎಲ್ಲ ಇಲ್ಲೇ ಇದೆ. ಕಸ ಗಿಸ ಎಲ್ಲ ಇಲ್ಲೇ ಇದೆ. ಯಾರೂ ಕ್ಲೀನ್ ಮಾಡಿಲ್ಲ. ಸುಮಾರು ವರ್ಷ ಆಯಿತು, 5 ವರ್ಷದ ಮೇಲೆ ಆಗಿದೆ. ಇದು ಈ ಥರ ಸ್ವಚ್ಛತೆಯೇ ಇಲ್ಲ. ಇಲ್ಲಿ ಸ್ವಚ್ಛತೆ ಇಲ್ಲ. ಆಮೇಲೆ ಬಾಲಕರ ಸ್ಕೂಲ್ ಬಿಟ್ಟಿದ ತಕ್ಷಣ ಟೈಮಲ್ಲಿ ಏನಿದೆ ಸುಮಾರು ಒಂದು 500 ಜನ ಮೇಲೆ ಬಂದು ನಿಂತ್ಕೋತಾರೆ. ಇಲ್ಲಿ ಮಕ್ಕಳುಗಳೇ ನಿಂತ್ಕೋತಾರೆ. ಯಾವುದು ಕರೆಕ್ಟಾಗಿ ಇಲ್ಲಿ ನಿಂತ್ಕೊಳ್ಳೋಕ್ಕೆ ಇದೇ ಇಲ್ಲ, ಸೆಕ್ಯೂರಿಟಿನೇ ಇಲ್ಲ. ಮೇನ್ ಹೇಳಬೇಕು, ಬಾಟ್ಲುಗಳಿಂದ ಎಲ್ಲಾನು ಸಿಗರೇಟ್ಗಳು ಎಲ್ಲ ಇದೆ. ಎಲ್ಲ ಇಲ್ಲಿಗಲ್ ಆಕ್ಟಿವಿಟೀಸ್ ಒಳಗಡೆ ನಡೀತಾ ಇದೆ. ಸರ್ಕಾರ ಏನು ಮಾಡ್ತಿದೆ, ಇರೋರು ಗೆದ್ದಿರೋರು ಇಲ್ಲಿ ಊರಿನ ಪಿ ಡಿ ಒ ಏನು ಮಾಡ್ತಾ ಇದ್ದಾರೆ, ಮೆಂಬರ್ಗಳು ಏನು ಮಾಡ್ತಾ ಇದ್ದಾರೆ, ಗೆದ್ಬಿಟ್ಟು ಎಲ್ಲ ಮನೇಲಿ ಕೂತವ್ರೆ ಅಷ್ಟೇ, ಏನು ಮಾಡ್ತಾ ಇಲ್ಲ. ಎಲ್ಲ ಗೆದ್ದು ಮನೇಲಿ. ನಮಸ್ಕಾರ. ನಾನು ಸಮಾಜ ಸೇವಕಿ ಅನುಪಮ, ಇದೇ SLN ವಾಸ ಆಗಿರೋದು. ಇದು ಸಾರ್ವಜನಿಕರಿಗೋಸ್ಕರ ಮಾಡಿರೋ ಬಸ್ ಸ್ಟಾಪು. ಆದರೆ ಒಂದು ಸ್ವಚ್ಛತೆ ಇಲ್ಲ. ಇಲ್ಲಿರೋ ಪಿ ಡಿ ಒಗಳಿರ್ಬೋದು, ಈ ಪಂಚಾಯತಿ ಗೆದ್ದಿರೋದಿರ್ಬೋದು, ಏನು ಮಾಡ್ತಾಯಿದ್ದಾರೆ ಅಂತ ಗೊತ್ತಿಲ್ಲ. ಇದು ನಾನು ನೋಡ್ದಂಗೆ ಒಂದು 2 ವರ್ಷ 3 ವರ್ಷ 5 ವರ್ಷದಿಂದ ನೋಡಿರೋ ಪ್ರಕಾರ ಹಿಂಗೆ ಇದೆ. ಒಳಗಡೆ ಕ್ಲೀನ್ ಇಲ್ಲ. ಮತ್ತು ಏನೇ ಇದ್ರು ಮುಂದೆಗಡೆ
ಕಾಪಾಡಬೇಕಾಗಿ ನಾನು ಕೇಳ್ಕೊತಾ ಇದ್ದೀನಿ ಎಲ್ಲ ಅಧಿಕಾರಿಗಳನ್ನು. ಮತ್ತು ಎಲ್ಲ ಇಲ್ಲಿಗಲ್ ಆ್ಯಕ್ಟಿವಿಟೀಸ್ಗಳು ಇದರೊಳಗಡೆ ನಡೀತಾ ಇದೆ. ಏನೇ ಒಂದು ಸ್ಮೋಕಿಂಗ್ ಇರ್ಬೋದು, ನೈಟ್ ಎಲ್ಲ ಇಲ್ಲಿಗಲ್ ಆ್ಯಕ್ಟಿವಿಟೀಸ್ ಇದೆ. ಮತ್ತು ಒಳಗಡೆ ನೋಡಿದ್ದೀರಾ ನೀವು ಏನು ಸ್ವಚ್ಛತೆ ಕಾಪಾಡ್ತಿದ್ದಾರೆ, ಅವರು ಏನು ಮಾಡ್ತಾ ಇದ್ದಾರೆ, ಇಲ್ಲಿ ಈ ಕೊಪ್ಪದ PDO ಏನು ಮಾಡ್ತಾ ಇದ್ದಾರೆ, ಇರೋ ಪಂಚಾಯತಿಗೆ ಗೆದ್ದಿರೋ ಅಧಿಕಾರಿಗಳು ಏನು ಮಾಡ್ತಾ ಇದ್ದಾರೆ. ದಯವಿಟ್ಟು ಇದು ಮೇಲ ಅಧಿಕಾರಿಗಳು ನಾಳೆಯಿಂದನೇ ಇದನ್ನು ಸ್ವಚ್ಛತೆ ಕಾಪಾಡಬೇಕು ಮತ್ತು ಏನಿದೆ ಕ್ರಮ ಕೈಗೊಳ್ಳಬೇಕು ಅಂತ ನಾನು ಕೇಳ್ಕೊತಾ ಇದ್ದೀವಿ. ಹಾಗೆ ಪಿರಿಯಾಪಟ್ಟಣ ಕೊಪ್ಪ ಅಭಿವೃದ್ಧಿ ಸಮಿತಿಯಿಂದಲೂ ಕೇಳ್ಕೊತಾ ಇದ್ದೀವಿ. ನೈಜ ಸುದ್ದಿಗಾಗಿ ನಿರಂತರವಾಗಿ ನೋಡ್ತಾ ಇರಿ ಕರ್ನಾಟಕ ಪವರ್ ಟಿವಿ ನ್ಯೂಸ್. ನೀವು ಇನ್ನ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ ಮತ್ತು ಶೇರ್ ಮಾಡಿ.